ಈ ಫೋಟೋವನ್ನು ನೋಡಿದ ತಕ್ಷಣ ನಮ್ಮೆಲ್ಲರ ಗಮನವನ್ನು ಸೆಳೀತಾ ಇರೋದು ಅಂದರೆ ಕಪ್ಪಗೆ ಉದ್ದವಾಗಿರುವಂತಹ ಕೂದಲು. ಯಾರಿವರು? ಎಲ್ಲರ ಕೂದಲು ಇಷ್ಟೊಂದು ಉದ್ದ ಇದೆ, ಏನು ಸೀಕ್ರೆಟು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಫ್ರೆಂಡ್ಸ್, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚೈನಾ ದೇಶ ಗೊತ್ತಿದೆ ಅಲ್ವಾ? ಅಲ್ಲಿ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಹೆಸರು ಇಯಾವ್ ಅಂತ. ಈ ಇಯಾವ್ ಹಳ್ಳಿಯಲ್ಲಿ ಇರುವಂತಹ ಪ್ರತಿಯೊಂದು ಹೆಂಗಸರ ಕೂದಲು 8 ರಿಂದ 15 ಅಡಿಗಳ ಉದ್ದ ಇರುತ್ತಂತೆ. ಅಬ್ಬಬ್ಬಾ, ಅಷ್ಟೊಂದು ಉದ್ದನಾ? ಹೇಗೆ? ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿಯೊಂದು ಹಳ್ಳಿಯಲ್ಲಿರುವ ಹೆಂಗಸರ ಕೂದಲು ಅಷ್ಟೇ ಇದೆಯಂತೆ. ಇವ್ರದ್ದು ವರ್ಲ್ಡ್ ಗಿನ್ನಿಸ್ ರೆಕಾರ್ಡನ್ನು ಈ ಹಳ್ಳಿ ಮಾಡಿದೆ. ಯಾವ ವಿಷಯಕ್ಕೆ ಅಂತೀರಾ? ಅದನ್ನು ವರ್ಲ್ಡಲ್ಲಿ ಲಾಂಗೆಸ್ಟ್ ಏರ್ ವಿಲೇಜ್ ಅಂತ ಕರೀತಾರೆ. ಯಾಕಂದರೆ ಈ ಹಳ್ಳಿಯಲ್ಲಿರುವ ಪ್ರತಿಯೊಂದು ಹೆಂಗಸರ ಕೂದಲು ಅಷ್ಟೇ ಉದ್ದ ಇದೆ. ಆ ಸೀಕ್ರೆಟ್ ಏನು, ಆ ರೆಮಿಡಿ ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಿ ಅಂತ ಕೇಳ್ಕೊಳ್ತೀನಿ. ಫ್ರೆಂಡ್ಸ್, ಈ ಇಯಾವಲ್ಲಿರುವ ಹಳ್ಳಿಯ ಹೆಂಗಸರು ಒಂದು ಫರ್ಮೆಂಟೆಡ್ ವಾಟರನ್ನು ತಯಾರಿಸ್ಕೊಂಡು ಈ ರೀತಿ ಉದ್ದವಾಗಿರುವ ಕೂದಲನ್ನು ಮಾಡ್ಕೊಳ್ತಾರಂತೆ. ಏನದು ಫರ್ಮೆಂಟೆಡ್ ವಾಟರು ಅಂತ ಯೋಚನೆ ಮಾಡ್ತಿದ್ರೆ, ಅಂದರೆ ರೈಸ್ ಬರುತ್ತಲ್ವಾ, ಆ ಥರದ್ದೇ ಈ ಥರದ ರೈಸ್ ಅಂತ ಏನಿಲ್ಲ. ಬಾಸ್ಮತಿ ಇರ್ಬೋದು, ಸೋನಾ ಮಸೂರಿ, ಜೀರಾ ರೈಸು, ಯಾವುದಾದ್ರೂ ರೈಸ್ ಪರವಾಗಿಲ್ಲ. ಒಂದು 2 ಕಪ್ಪು ರೈಸನ್ನು ತೆಗೆದುಕೊಂಡು ಅದಕ್ಕೆ ಫಸ್ಟ್ ನೀರನ್ನು ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡ್ಕೊಂಬಿಡಿ. ಏನಿದು, ಏನು ಮಾಡ್ತಿದ್ದೀನಿ ಅಂದರೆ, ಇದು ನಾರ್ಮಲ್ ರೈಸ್ ವಾಟರ್ ಅಲ್ಲ ನಾನಿಲ್ಲಿ ತಯಾರಿಸ್ತಿದ್ದು. ಇದು ಫರ್ಮೆಂಟೆಡ್ ರೈಸ್ ವಾಟರನ್ನು ತಯಾರಿಸ್ತಾ ಇದ್ದೇನೆ. ಫಸ್ಟು ಈ ಥರ ವಾಶ್ ಮಾಡ್ಕೊಳ್ತಿರೋದು ಏನಕ್ಕೆ ಅಂದರೆ, ಅದರಲ್ಲೆಲ್ಲ ಸ್ವಲ್ಪ ಧೂಳಿರುತ್ತೆ. ಆ ಬನಿಯಾಗಿ ವೈಟ್ ಕಲರ್ ಬರುತ್ತಲ್ವ, ಅದು ಬೇಡ, ಅದು ಗಲೀಜಿರುತ್ತೆ. ಈ ಥರ ಒಮ್ಮೆ ವಾಶ್ ಮಾಡ್ಕೊಂಬಿಟ್ಟು ನಾನು ಮೊದಲು ಬರುವಂಥ ಫಸ್ಟ್ ವಾಶ್ ಮಾಡುವಂಥ ನೀರನ್ನು ನಾನು ತೆಗೆದು ಹಾಕ್ತಿದ್ದೀನಿ. ಆಯಿತಾ? ನನಗದು ನೀರು ಬೇಡ. ನೆಕ್ಸ್ಟು ಇದಕ್ಕೆ ನಾವು ಫಿಲ್ಟರ್ಡ್ ವಾಟರನ್ನು ಉಪಯೋಗಿಸೋದು ಒಳ್ಳೆಯದು. ಇಲ್ಲಾಂದರೆ ನಾರ್ಮಲ್ ವಾಟರನ್ನು ಉಪಯೋಗಿಸ್ಬೋದು, ಪರವಾಗಿಲ್ಲ. ಇವಾಗ ಒಂದು 300 to 400 ml ಆಗುವಷ್ಟು ನೀರನ್ನು ಹಾಕಿ ಈ ರೈಸನ್ನು ನಾವು ತಕ್ಷಣಕ್ಕೆ ಉಪಯೋಗಿಸೋದಲ್ಲ. ಇಲ್ಲಿ ನಮಗೆ ರೈಸ್ ಬೇಕಾಗಿಲ್ಲ, ಬೇಕಾಗಿರುವುದು ಫರ್ಮೆಂಟೆಡ್ ವಾಟರ್. ಈ ಒಂದು ನೀರನ್ನು 24 hours ಅಂದರೆ 2 ದಿನ ಆಗ್ಬೋದು, ನಿಮಗೆ ಟೈಮ್ ಇದೆ ಅಂದರೆ ಈವನ್ 3 ದಿನಗಳ ಕಾಲ ನೀವು ಇದನ್ನು ನೆನೆ ಇಡಬೇಕು. ಅಂದರೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಟ್ಬಿಡಿ. 2 ನೈಟ್ಗಳು ಆದ ನಂತರ ಅದು ನಿಮಗೆ ನೊರೆಯಾಗಿ ಸ್ವಲ್ಪ ಹುಳಿಯಾಗಿ ನೀರು ಬಂದಿರುತ್ತೆ. ಆ ನೀರು ಏನಾಗಿರುತ್ತೆ ಅಂದರೆ ರೈಸ್ ವಾಟರ್ ಬಂದು ಈ ವೈನ್ ತಯಾರಿಸ್ತಾರೆ ಗೊತ್ತಾ, ದ್ರಾಕ್ಷಿಯನ್ನು ಕರಗಿಸಿ ಅದನ್ನು ಕೊಳಸಿದ ನಂತರ ಒಂದು ವೈನ್ ತಯಾರಿ ಆಗುತ್ತೆ, ಮದ್ಯ ತಯಾರಿ ಆಗುತ್ತೆ. ಹಾಗೆಯೇ ಈ ರೈಸು ಕೂಡ ಹುಳಿಯಾಗಿ ಫರ್ಮೆಂಟೆಡ್ ವಾಟರನ್ನು ಬಿಟ್ಟಿರುತ್ತೆ. ಆ ವಾಟರಲ್ಲಿ ಅಮೈನೋ ಆ್ಯಸಿಡ್ಸ್, ಪ್ರೋಟೀನ್ಸ್ ಮತ್ತು ಎಲ್ಲ ರೀತಿಯ ವೈಟಮಿನ್ಸ್, ಕೆರಾಟಿನ್ಸ್ ಎಲ್ಲದೂ ಕೂಡ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಈ ಯಾವ ಹೆಂಗಸರು ಕೂಡ ಇದೇ ರೀತಿಯಲ್ಲಿ ಮಾಡೋದು. ಅದರಿಂದ ಅವರು ತಲೆಯನ್ನು ವಾಶ್ ಮಾಡ್ಕೋತಾರೆ. ಈಗ ಏನು ಮಾಡಬೇಕು ಅಂದರೆ, ಬಾತ್ರೂಮಲ್ಲಿ ಹೋಗಿ ಸುಮ್ಮನೆ ನೀರನ್ನು ತಲೆಗೆ ಸುರ್ಕೊಳ್ಳೋದಲ್ಲ ಫ್ರೆಂಡ್ಸ್. ಇದು ಏನು ಮಾಡಬೇಕು ಅಂದರೆ, ಆ ಯಾವಲ್ಲಿರುವವರು ಒಂದು ವುಡ್ ಬರುತ್ತಂತೆ, ಆ ಮರದೊಳಗಡೆ ತಲೆಯನ್ನು ಅಂದರೆ ಬೆಂಡ್ ಮಾಡಿ ಅದರಲ್ಲಿ ನೆನೆ ಇಡ್ತಾರಂತೆ. ನಾವು ಆ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಆ ಥರದ್ದು ಎಲ್ಲಿ ಸಿಗುತ್ತೆ ಹೇಳಿ ನಮಗೆ? ಈ ಥರದ್ದು ಒಂದು ಪ್ಲಾಸ್ಟಿಕ್ದು ಬೌಲನ್ನು ಇಟ್ಕೊಂಡು ಈ ಫರ್ಮೆಂಟೆಡ್ ವಾಟರ್, ಅದು ನನಗೆ ಸ್ಮೆಲ್ ಬರ್ತಾಯಿತ್ತು, ಅಂದರೆ ಒಂಥರ ಹುಳಿಯಾಗಿತ್ತು. ಆ ನೀರನ್ನು ತಲೆಗೆ ಈ ರೀತಿಯಾಗಿ ಸ್ವಲ್ಪವಾಗಿ ಹಾಕ್ಕೊಂಡು ನೀವು ನಿಮ್ಮ ಸ್ಕಾಲ್ಪ್ಗೆ ಮಸಾಜ್ ಮಾಡ್ತಾ ಬನ್ನಿ. ಇದರಿಂದಾಗಿ ಹೇರ್ ರೂಟಿಂದ ಆ ಒಂದು ನೀರಲ್ಲಿರುವ ಅಷ್ಟು ಲವಣಾಂಶಗಳು ನಿಮ್ಮ ಕೂದಲಿಗೆ ಹೋಗಿ ನಿಮ್ಮ ಕೂದಲು ಅತಿ ವೇಗವಾಗಿ ಬೆಳೆಯೋದಕ್ಕೆ ತುಂಬ ಸಹಾಯ ಮಾಡಿಕೊಡುತ್ತೆ. ನಾರ್ಮಲ್ಲಾಗಿ ಕೂದಲು 1 ತಿಂಗಳಿಗೆ ಕೇವಲ 1 ಇಂಚಷ್ಟೇ ಬೆಳೆಯೋದು. ಅಂದರೆ ಅದು ಒಂದು ಲೈಫ್ ಸೈಕಲ್ ಇರುತ್ತೆ ಕೂದಲು ಬೆಳೆಯೋದಕ್ಕೆ. ಈ ಫರ್ಮೆಂಟೆಡ್ ವಾಟರು ನೆನೆಸಿಟ್ಟಿರ್ತೀರಲ್ವ, ಅದು ಫರ್ಮೆಂಟೆಡ್ ಆಗಿ ಎಲ್ಲ ರೀತಿಯ ಕೂದಲ ಗ್ರೋತ್ಗೆ ಬೇಕಾಗಿರುವಂತಹ ಲವಣಾಂಶಗಳು ಇರೋದ್ರಿಂದ ನಮ್ಮ ಕೂದಲ ರೂಟ್ಗೆ ಅದು ಏನು ಸಂದೇಶ ಕಳಿಸುತ್ತೆ ಅಂದರೆ, ಬೇಗ ಬೆಳೆಯೋದಕ್ಕೆ ಪ್ರಮೋಟ್ ಮಾಡುತ್ತೆ, ಬೇಗ ಬೆಳೆಯೋದಕ್ಕೆ. ಆಯಿತಾ? ಇದರಿಂದಾಗಿ ಕೇವಲ 1 ಇಂಚು 1 ತಿಂಗಳಿಗೆ ಬೆಳೆಯೋದು ಕೇವಲ 1 ವಾರಕ್ಕೆ 1 ಇಂಚಷ್ಟು ಕೂದಲು ಬೆಳೆಯುತ್ತಾ ಹೋಗುತ್ತೆ. ಆಯಿತಾ? ಈ ರೀತಿಯಾಗಿ ನೀರನ್ನು ಹಾಕಿದ ನಂತರ ಇದನ್ನು ನೀವು ಮಿನಿಮಮ್ ಅರ್ಧ ಗಂಟೆಯಾದರೂ ಬಿಡಬೇಕು, ಇಲ್ಲಾಂದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಆಯಿತಾ? ಆಮೇಲೆ ಸ್ನಾನ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.